ಬಿಡಬ್ಲ್ಯೂಎಸ್ಎಸ್ಬಿನಲ್ಲಿ ಹೆಚ್ಚುವರಿ ಹುದ್ದೆಗಳಿಗೆ ಬಿದ್ದಿಲ್ಲ ಬ್ರೇಕ್. ಜಲಮಂಡಳಿ ಅಧ್ಯಕ್ಷರೇ ಹೆಚ್ಚುವರಿ ಸಿಇ ಹುದ್ದೆ ಸೃಷ್ಟಿ ಮಾಡ್ತಿರೋದು ಯಾಕೆ? ಅಧಿಕಾರಿಗಳ ಲಾಭಕ್ಕೂ ಜಲಮಂಡಳಿ ಉದ್ಧಾರಕ್ಕೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಡಬ್ಲ್ಯೂಎಸ್ಎಸ್ಬಿನಲ್ಲಿ ಹೆಚ್ಚುವರಿ ಹುದ್ದೆಗಳಿಗೆ ಬಿದ್ದಿಲ್ಲ ಬ್ರೇಕ್. ಅಡಿಷನಲ್ ಹುದ್ದೆಗಳಿರ್ತಾವೆ ನೋಡಿ. ಜಲಮಂಡಳಿ ಅಧ್ಯಕ್ಷರೇ ಹೆಚ್ಚುವರಿ ಸಿಇ ಹುದ್ದೆ ಸೃಷ್ಟಿ ಮಾಡ್ತಿರೋದು ಯಾಕೆ? ಅಧಿಕಾರಿಗಳ ಲಾಭಕ್ಕೋ ಅಥವಾ ಜಲಮಂಡಳಿಯ ಉದ್ಧಾರಕ್ಕೋ ಉತ್ತರ ಕೊಡಬೇಕಲ್ಲ ನೀವು. ಮತ್ತೆ ಜಲಮಂಡಳಿಯಲ್ಲಿ ಸೃಷ್ಟಿ ಆಗೇ ಬಿಡ್ತು ಮತ್ತೊಂದು ಸಿಇ ಪೋಸ್ಟಿಂಗ್. ಜಲಮಂಡಳಿ ಕೇಂದ್ರ ವಿಭಾಗಕ್ಕೆ ಮತ್ತೊಂದು ಚೀಫ್ ಎಂಜಿನಿಯರ್ ಹುದ್ದೆ ಖಾಲಿ ಇದೆ. ಈಗಾಗಲೇ ನಿರ್ವಹಣೆ ವಿಭಾಗದಲ್ಲಿ 4 ಚೀಫ್ ಎಂಜಿನಿಯರ್ ಸೇವೆ ಸಲ್ಲಿಸುತ್ತಿದ್ದಾರೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ವಲಯದಕ್ಕೊಂದು ಸಿಇ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿದೆ. ಇದೀಗ ಜಿಬಿಎ ನೆಪ ಹೇಳಕೊಂಡು ಮತ್ತೊಂದು ಸಿಇ ಹುದ್ದೆ ಸೃಷ್ಟಿಯಾಗಿದೆ. 11 ಲಕ್ಷ ಕಾವೇರಿ ಸಂಪರ್ಕಗಳಿಗೆ 10 ಸಿಇ ಹುದ್ದೆಗಳ ಬೇಕಾ? ಸದ್ಯ ಇರುವ ಸಿಇಗಳಿಗೆ ಯಾವುದೇ ಕೆಲಸದ ಒತ್ತಡ ಇಲ್ಲ. ಪಿಡಬ್ಲ್ಯೂಡಿ, ಕೆಐಎಡಿಬಿ, ಜಿಬಿಎ ಅಂತ ದೊಡ್ಡ ಇಲಾಖೆಗಳಲ್ಲಿ 1 ರಿಂದ 2 ಸಿಇ ಹುದ್ದೆ ಇದೆ. ಆದರೆ ಬೆಂಗಳೂರು ಜಲಮಂಡಳಿಯಲ್ಲಿ ಬೇಕಾಬಿಟ್ಟಿ ಸಿಇ ಹುದ್ದೆ, ಚೀಫ್ ಇಂಜಿನಿಯರ್ ಹುದ್ದೆ. ಇದೀಗ ಕೇಂದ್ರ ವಿಭಾಗಕ್ಕೆ ಮಹದೇವಗೌಡ ಸಿಇ ಆಗಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ವಲಯಕ್ಕೊಂದು ಸಿಇ ಹುದ್ದೆ ಸೃಷ್ಟಿಸಿ ಸಿಇ ಮರ್ಯಾದೆ ಹಾಳು ಮಾಡ್ತಿದ್ದಾರೆ. ಜಲಮಂಡಳಿಯಲ್ಲಿ ಮಹದೇವಗೌಡಗೆ ಸಿಇ ಹುದ್ದೆ ಕೊಟ್ಟಿದ್ದು ಹೇಗೆ ಅಥವಾ ಕೊಟ್ಟಿದ್ದೇಕೆ? ಹೆಚ್ಚುವರಿ ಹುದ್ದೆ ಸೃಷ್ಟಿಯಿಂದ ಜಲಮಂಡಳಿ ಆಗಲ್ವ ದಿವಾಳಿ? ಜಲಮಂಡಳಿಯಲ್ಲಿ ಹೆಚ್ಚುವರಿ ಹುದ್ದೆ ಸೃಷ್ಟಿಗೆ ತೀವ್ರ ಆಕ್ರೋಶಗಳು ವ್ಯಕ್ತವಾಗಿದೆ. ಹೆಚ್ಚುವರಿ ಹುದ್ದೆಯನ್ನು ಸೃಷ್ಟಿ ಮಾಡೋದು ಯಾಕೆ? ಅವ್ರನ್ನ ಈಗ ಒಂದು ನಿಶ್ಚಿತ ಖಾತೆಗಳು ಖಾಲಿ ಇದ್ದರೆ ಅದಕ್ಕೆ ಪೋಸ್ಟಿಂಗ್ ಮಾಡ್ಕೋಬೋದು. ಆದರೆ ಹೆಚ್ಚುವರಿ ನೀವು ಸೃಷ್ಟಿ ಮಾಡ್ತಿರೋದು ಯಾಕೆ? ಮತ್ತೊಂದು ಸಿಇ, ಇನ್ನೊಂದು ಸಿಇ, ಚೀಫ್ ಇಂಜಿನಿಯರ್, ಅಷ್ಟು ಪ್ರಮಾಣದ ಚೀಫ್ ಇಂಜಿನಿಯರ್ ಅಗತ್ಯ ಇದೆಯಾ? ಮತ್ತು ನೀವು ಜನರು ತೆರಿಗೆ ಹಣದಿಂದಲೇ ಸಂಬಳ ಕೊಡೋದು ಅವರಿಗೆ. ಒಟ್ಟಾರೆ ಬಿಡಬ್ಲ್ಯೂಎಸ್ಎಸ್ಬಿನಲ್ಲಿ ಹೆಚ್ಚುವರಿ ಹುದ್ದೆಗಳಿಗೆ ಬಿದ್ದಿಲ್ಲ ಬ್ರೇಕ್. ಜಲಮಂಡಳಿ ಅಧ್ಯಕ್ಷರೇ ಹೆಚ್ಚುವರಿ ಸಿಇ ಹುದ್ದೆ ಸೃಷ್ಟಿ ಮಾಡ್ತಿರೋದು ಯಾಕೆ? ಅಧಿಕಾರಿಗಳ ಲಾಭಕ್ಕೋ ಅಥವಾ ಜಲಮಂಡಳಿಯ ಉದ್ಧಾರಕ್ಕೋ? ಮತ್ತೆ ಜಲಮಂಡಳಿಯಲ್ಲಿ ಸೃಷ್ಟಿ ಆಗೇ ಬಿಡ್ತು ಮತ್ತೊಂದು ಸಿಇ ಪೋಸ್ಟಿಂಗ್. ಜಲಮಂಡಳಿ ಕೇಂದ್ರ ವಿಭಾಗಕ್ಕೆ ಮತ್ತೊಂದು ಚೀಫ್ ಎಂಜಿನಿಯರ್ ಹುದ್ದೆ. ಈಗಾಗಲೇ ನಿರ್ವಹಣೆ ವಿಭಾಗದಲ್ಲಿ 4 ಚೀಫ್ ಇಂಜಿನಿಯರ್ ಸೇವೆ ಸಲ್ಲಿಸುತ್ತಿದ್ದಾರೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ವಲಯಕ್ಕೊಂದು ಸಿಇ ಹುದ್ದೆ ಸೃಷ್ಟಿಯಾಗಿದೆ. ಇದೀಗ ಜಿಬಿಎ ನೆಪ ಹೇಳಕೊಂಡು ಮತ್ತೊಂದು ಸಿಇ ಹುದ್ದೆ ಸೃಷ್ಟಿ. 11 ಲಕ್ಷ ಕಾವೇರಿ ಸಂಪರ್ಕಗಳಿಗೆ 10 ಸಿಇ ಹುದ್ದೆಗಳ ಅವಶ್ಯಕತೆ ಇದೆಯಾ ಸಚಿವರೇ? ಹೇಳಿ ನೀವು. ಸದ್ಯ ಇರುವ ಸಿಇಗಳಿಗೆ ಯಾವುದೇ ಕೆಲಸದ ಒತ್ತಡ ಇಲ್ಲ. ಪಿಡಬ್ಲ್ಯೂಡಿ, ಕೆಐಎಡಿಬಿ, ಜಿಬಿಎ ಅಂತ ದೊಡ್ಡ ಇಲಾಖೆಗಳಲ್ಲಿ 100 ಅಥವಾ 1 ಅಥವಾ 2 ಸಿಇ ಹುದ್ದೆ ಇದೆ. ಆದರೆ ಬೆಂಗಳೂರು ಜಲಮಂಡಳಿಯಲ್ಲಿ ಬೇಕಾಬಿಟ್ಟಿ ಸಿಇ ಹುದ್ದೆ ಸೃಷ್ಟಿ. ಇದೀಗ ಕೇಂದ್ರ ವಿಭಾಗಕ್ಕೆ ಮಹದೇವಗೌಡ ಸಿಇ ಆಗಿ ನೇಮಕ ಮಾಡಿ ಆದೇಶ. ಸಿಇ ಹುದ್ದೆ ಅನ್ನೋದು ಕಿರಾಣಿ ಅಂಗಡಿಲಿ ಸಿಗೋ ಕೊಬ್ಬರಿ ಮಿಠಾಯಿನಾ? ಇದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಹೇಳಿ ಜನಾಗ್ರಹಗಳು ಶುರುವಾಗಿದೆ. ಜೊತೆಗೆ ಜಲಮಂಡಳಿಯಲ್ಲಿ ಈ ತರಹದ ಹೆಚ್ಚುವರಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ಕೊಂಡು ಜನರ ತೆರಿಗೆ ಹಣವನ್ನು ಪೋಲ್ ಮಾಡ್ತಿದ್ದಾರಲ್ಲ ಅಂತೇಳಿ ಕೂಡ ಆಕ್ರೋಶಗಳು ವ್ಯಕ್ತವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.